ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಕಾಂಗ್ರೆಸ್ ಪಕ್ಷದ ರಾಜಕಾರಣ, ಅಧಿಕಾರ ಹಂಚಿಕೆ ಪ್ರಶ್ನೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಪವರ್ ಫೈಟ್ ಏನಾಗ್ತಿದೆ? ಕಾಂಗ್ರೆಸ್ನ ಬಹುತೇಕ ಶಾಸಕರು ವಿಚಿತ್ರ ಗೊಂದಲದಲ್ಲಿದ್ದಾರೆ. ಈ ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ. ಹಾಗೆಯೇ ನೀವು ಕೆಲವು ಸಚಿವರ ಜೊತೆ ಮಾತನಾಡಿದರೂ ಕೂಡ ಅವರು ಹೀಗೆ ಅಂತ ಹೇಳುವ ಸ್ಥಿತಿಯಲ್ಲಿಲ್ಲ. ಅಂದರೆ ಎವ್ರಿಥಿಂಗ್, ಪ್ರತಿಯೊಂದು ಕೂಡ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ಅಂಗಳದಲ್ಲಿ ಇದೆ ಅಂತಂದರೆ ಯಾರ ಅಂಗಳದಲ್ಲಿದೆ ಅದು? ಹೈಕಮಾಂಡ್ ಅಂದರೆ ಯಾರು ಕಾಂಗ್ರೆಸ್ನಲ್ಲಿ? ಯೂಶ್ವಲಿ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ. ಎಲ್ಲ ಪಕ್ಷದಲ್ಲೂ ಪಕ್ಷದ ಅಧ್ಯಕ್ಷರು ಹೈಕಮಾಂಡ್ ಅಂತ ಅನ್ಬೋದೇನೋ. ಬಟ್ ಇವತ್ತಿನ ರಾಜಕಾರಣದಲ್ಲಿ ಹಾಗಿಲ್ಲ. ನೀವು BJPಗೆ ಬನ್ನಿ. BJPಯಲ್ಲಿ ಹೈಕಮಾಂಡ್ ಯಾರು? ನಡ್ಡಾನೋ ಮೋದಿ ಅಮಿತ್ ಶಾ. ಹಾಗೇನೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಯಾರು? ಖರ್ಗೆ ಅಲ್ಲ. ಅಲ್ಲಿ ಹೈಕಮಾಂಡ್ ರಾಹುಲ್ ಗಾಂಧಿ ಬಿಟ್ಟರೆ ಸೋನಿಯಾ ಗಾಂಧಿ. ಸೊ ಇಡೀ ಈ ವಿಚಾರ ಈಗ ಇವರು ತೀರ್ಮಾನ ತೆಗೆದುಕೋಬೇಕಾಗಿದೆ. ಆದರೆ ಏನು ಆಗತ್ತೆ ಅನ್ನುವ ವಿಚಾರದಲ್ಲಿ ಯಾವುದೇ ಮಾಹಿತಿ ಇಲ್ಲದೆ ಕಾಂಗ್ರೆಸ್ ಪಕ್ಷದ ಶಾಸಕರು ಗೊಂದಲದಲ್ಲಿದ್ದಾರೆ. ಪವರ್ ಪೊಲಿಟಿಕ್ಸ್ ಹಾಗೇನೆ. ಅಂದರೆ ಅವ್ರ ಗೊಂದಲ ಯಾವುದು ಅಂದರೆ, ನಾವೀಗ ಯಾರ ಜೊತೆ ಗುರುಸ್ಕೋಬೇಕು? ಸಿದ್ದರಾಮಯ್ಯನವ್ರ ಜೊತೆ ಇರಬೇಕಾ, ಡಿ ಕೆ ಶಿವಕುಮಾರ್ ಜೊತೆ ಇರಬೇಕು? ಈ ಗೊಂದಲ ಅವ್ರಿಗೆ ಯಾಕಿದೆ ಅಂದರೆ, ಒಂದೊಮ್ಮೆ ಸಿದ್ದರಾಮಯ್ಯನವ್ರ ಜೊತೆ ಇದ್ದು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ನವ್ರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಏನೋ ಹೇಳಿದರೆ ಆಗ ನಾವೆಲ್ಲಿ ಹೋಗೋಣ? ಪ್ರಾಬ್ಲಮ್. ಹಾಗೇನೆ ಡಿ ಕೆ ಶಿವಕುಮಾರ್ ಜೊತೆ ಇದ್ದುಬಿಟ್ಟು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ಬಿಟ್ರೆ 5 ವರ್ಷ, ನಾವೇನು ಮಾಡೋಣ? ಅವಾಗ ನಮ್ಮನ್ನು ಟಾರ್ಗೆಟ್ ಮಾಡಲ್ವಾ? ಈ ಪ್ರಶ್ನೆ ಬಹಳಷ್ಟು ಶಾಸಕರನ್ನ ಕಾಡ್ತಾ ಇದೆ. ಆದ್ದರಿಂದ ಅವರು ಆ ಗುಂಪು ಈ ಗುಂಪು ಅಂಥೇಳಿ ಕೆಲವರು ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಹೋಗ್ತಾರೆ. ಸೊ ಅದಕ್ಕೆಲ್ಲ ಅವ್ರೀಗ ಒಂದು ಡೈಲಾಗ್ ಇದೆ ಕಾಂಗ್ರೆಸ್ ಬಹುತೇಕ ಶಾಸಕರು ಕೇಳಿ. ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧ, ಹೈಕಮಾಂಡ್ ಹೇಳದಂತೆ ಅಂತ. ಈಗ ಯಾರೂ ಕೂಡ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಬೇರೆಂಗೆ ಹೇಳಿಕೆ ನೀಡೋರು ಇಲ್ಲ. ಹಾಗೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗ ಹೇಳುವವರು ಬಾಯಿ ಮುಚ್ಚೋಗ್ಬಿಟ್ಟಿದೆ. ರಾಮನಗರದ MLA ಇರಲಿ, ಇವರ ಯಾರು ಶಿವಗಂಗಾ ಅಂತ ಚನ್ನಗಿರಿ MLA ಇರಲಿ, ಅವ್ರು ಸುತ್ತಮುತ್ತ ಇದ್ದವ್ರು ಮಾತನಾಡಲ್ಲ. ಇನ್ನು ಸಿದ್ದರಾಮಯ್ಯನವ್ರ ಸುತ್ತಮುತ್ತ ಇರುವಂತಹ ಕೆಲವರು ಭಾಳ ಡಿಫ್ರೆಂಟಾಗಿ ಹೇಳಕ್ಕೆ ನೀಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನು ಅಂತಂದರೆ, ಸೊ ಸಿದ್ದರಾಮಯ್ಯನವರೇ ಇರ್ತಾರೆ, ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನ ತಗೋಬೇಕು. ಅಂದರೆ ಇಡೀ ಕಾಂಗ್ರೆಸ್ ಪಕ್ಷದ ಒಳಗಡೆ ಈ ಅಧಿಕಾರ ಹಂಚಿಕೆಯ ಗೊಂದಲ ಇದೆಯಲ್ಲ, ಅದು ಬಲವಾಗ್ತಾ ಇದೆ. ಈ ನಡುವೆ ಏನು ದೆಹಲಿಗೆ ಹೋಗಿದ್ದಂಥ ಡಿ ಕೆ ಶಿವಕುಮಾರ್ ವಾಪಸ್ಸು ಬಂದ ಮೇಲೆ ಅವ್ರು ಹೇಳಿದ್ದೇನು? ತಮ್ಮ ಬೆಂಬಲಿಗರು ಇಲ್ಲ, ನಾ ಈ ಆಟವನ್ನು ನಿಲ್ಲಿಸ್ತೀವಿ. ಸೊ ಅವರ ಪ್ರಕಾರ ಇದೊಂದು ಆಟ ಅಂತ, ಪ್ಲೇ ಅಂತ. ಯಾರು ಆಟ ಆಡ್ತಾ ಇರೋರು? ಸಿದ್ದರಾಮಯ್ಯ ಆ್ಯಂಡ್ ಗುಂಪು ಆಟ ಆಡ್ತಿದ್ದಾರೆ. ಆ ಆಟವನ್ನು ನಾನು ನಿಲ್ಲಿಸ್ತೀನಿ ಮತ್ತು ಇದಕ್ಕೆಲ್ಲ ಒಂದು ಮಂಗಳ ಹಾಡ್ತೀವಿ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ತಮ್ಮ ಆಪ್ತರ ಬಳಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಇದಕ್ಕೆ ಒಂಥರ ಇಡೀ ವಾತಾವರಣ ಗೊಂದಲಮಯ ಆಗೋದಕ್ಕೆ ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು. ಎಸ್, ಭೇಟಿ ಮಾಡಿದಾಗ ಸಂಪುಟ ಪುನಾರಚನೆ ಪ್ರಶ್ನೆ ಬಂದಾಗ, ಎಸ್ ಸಂಪುಟ ಪುನಾರಚನೆ ನಿಮ್ಮ ಇವ್ರ ಹತ್ರ ಮಾತಾಡ್ಬಿಡಿ ಅಧ್ಯಕ್ಷರ ಜೊತೆ, ಖರ್ಗೆ ಅವ್ರ ಜೊತೆ ಅಂದರು. ಸಿದ್ದರಾಮಯ್ಯ ಸರಿ ಅಂತೇಳಿ ಖರ್ಗೆ ಮನೆಗೆ ಹೋದರು. ಸುಮಾರು 50 ನಿಮಿಷಗಳ ಕಾಲ ಮಾತನಾಡಿದ್ರು. 50 ನಿಮಿಷಗಳ ಕಾಲ ಮಾತನಾಡಿದಾಗ ಅವ್ರು ಹೇಳಿದ್ರು, ಸರಿ ನೋಡೋಣ ಇದ್ರ ಬಗ್ಗೆ ಮತ್ತೆ ರಾಹುಲ್ ಗಾಂಧಿ ಹತ್ರ ಮಾತಾಡ್ತೀನಿ ಅಂತ. ಸೊ ಖರ್ಗೆಯವರು ಸಿದ್ದರಾಮಯ್ಯನ ರಾಹುಲ್ ಗಾಂಧಿಯವ್ರ ಬಳಿ ಕಳಿಸ್ತಾರೆ, ರಾಹುಲ್ ಗಾಂಧಿಯವರು ಖರ್ಗೆ ಬಳಿ ಕಳಿಸ್ತಾರೆ. ಸೊ ಇದನ್ನು ಏನು ನೆನಪಾಗುತ್ತೆ ಗೊತ್ತಾ? ಏನು ಅಂದರೆ, ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಶೂರ್ಪನಖಿ ಸುಂದರಿಯಾಗಿ ಬರ್ತಾಳೆ, ಗೊತ್ತಲ್ವಾ? ರಾಮನ ಹತ್ರ ಮದುವೆ ಆಗು ಅಂತ ಹೇಳ್ತಾಳೆ. ರಾಮ ಲಕ್ಷ್ಮಣ ಹತ್ರ ಕಳಿಸ್ತಾನೆ, ಲಕ್ಷ್ಮಣ ರಾಮನ ಹತ್ರ ಕಳಿಸ್ತಾನೆ.
ಸೊ ಇದೇ ರೀತಿ ಮುಖ್ಯಮಂತ್ರಿಗಳನ್ನು ಒಂಥರ ಇದು ಆಟ ಆಡ್ತಿದ್ದಾಗೆ, ನೀವು ಇವ್ರ ಹತ್ರ ಕಳಿಸೋದು, ಇವ್ರ ಅವ್ರ ಹತ್ರ ಬರೋದು. ಅಂದರೆ ಇಡೀ ಹೈಕಮಾಂಡ್ ಗೊಂದಲದಲ್ಲಿದೆ. ಹೈಕಮಾಂಡ್ ಗೊಂದಲದಲ್ಲಿದೆ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಅವರು ಟೈಮ್ ತಗೋತಿದ್ದಾರೆ ಅನ್ನೋದು ಒಂದು ವಿಶ್ಲೇಷಣೆ. ಅದು ಇರಬಹುದು ಅಂತ ಅನಿಸುತ್ತೆ. ದೇ ಆರ್ ಟೇಕಿಂಗ್ ಟೈಮ್. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮ್ಮನೆ ಕೂತಿಲ್ಲ. ಅವರು ದೆಹಲಿಗೆ ಹೋದಾಗ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದರು. ಕಾರಣ ಏನೇ ಇರಲಿ, ಅದೊಂದು ಪೊಲಿಟಿಕಲ್ ಸಂದೇಶ ಕೊಡೋದಕ್ಕೆ ಇರ್ಬೋದು ಅಂತ ನನಗೆ ಅವತ್ತಿಂದ ಅನಿಸ್ತಾ ಇದೆ. ಪ್ರಧಾನಿಗಳು ಹಾಗೆ ಇದ್ದಕ್ಕಿದ್ದಾಗ ಏಕಾಏಕಿಯಾಗಿ ಸಂಜೆ 5 ಗಂಟೆ ಬನ್ನಿ, ಏನು ಫ್ರೆಂಡ್ಸ್ ಟೈಪು, ಇವ್ರು ಟೈಮ್ ಕೇಳ್ತಾರೆ, ಅವ್ರು ಕೊಟ್ಬಿಡ್ತಾರೆ. ರಾಜಕೀಯವಾಗಿ ಇಂಥದ್ದೆಲ್ಲ ಮೆಸೇಜ್ಗಳು ಹೋಗ್ತವೆ ಅಂತ ಡಿ ಕೆ ಶಿವಕುಮಾರ್ ಇಂಥ ಹಲವು ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ. ಸೊ ಅವರು ಗೃಹ ಸಚಿವರನ್ನು ಭೇಟಿ ಮಾಡೋದು, ಬರೋದು, ಮಂತ್ರಿಗಳು ದೇರ್ ಗಿವಿಂಗ್, ಇದು ಎಲ್ಲ ಕೂಡ ರಾಜಕಾರಣ ಸುಮ್ಮನೆ ನಡೆಯಲ್ಲ. ಇದಕ್ಕೆಲ್ಲ ಅದರ ಹಿಂದೆ ಒಂದು ಕಾರಣ ಇರುತ್ತೆ. ಆ ಕಾರಣ ಯಾವುದು ಅನ್ನೋದು ಮುಖ್ಯ. ಈಗ ಇಬ್ಬರು ಸಂದೇಶಗಳನ್ನ ಕೊಡ್ತಿದ್ದಾರೆ. ಎಸ್, ಸಿದ್ದರಾಮಯ್ಯನವರ ಸಂದೇಶ ಭಾಳ ಸ್ಪಷ್ಟ. 5 ವರ್ಷ ನಾನೇ. ಅವರು ತಮ್ಮ ಇವ್ರ ಹತ್ರ ಹೇಳ್ತಾ ಇರೋ ಮಾತು, ಅಧಿಕಾರ ಹಂಚಿಕೆ ಏನಿದೆಯಲ್ಲ, ಆ ಸೂತ್ರ ಗೀತ್ರ ಅನ್ನೋದು ನನಗೆ ಯಾರು ಹೇಳಿಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯ ತಮ್ಮ ಆಪ್ತರ ಬಳಿ ಹೇಳಿದ್ದಾರೆ ಅಂತ ಹೇಳಾಗ್ತಾ ಇದೆ, ಮಾಹಿತಿ ಬರ್ತಾ ಇದೆ. ನನಗೆ ಯಾರೂ ಹೇಳಿಲ್ಲ, ನೀವು ಡಿ ಕೆ ಒಂದಾಗಿ ಕೆಲಸ ಮಾಡಿ ಅಂತ ಹೇಳಿದ್ರೆ ನಾನು ಮಾಡ್ತಾ ಇದ್ದೀನಿ. ಈಗ ಇದಕ್ಕಿದ್ದಾಗ ಅಧಿಕಾರ ಹಂಚಿಕೆಯ ಸೂತ್ರ ಇನ್ನೊಂದು ಅಂದ್ರೆ ಹೇಳೇ ಇಲ್ವಲ್ಲ, ಎಲ್ಲಿದೆ ಅನ್ನೋ ಪ್ರಶ್ನೆಯನ್ನ ಸಿದ್ದರಾಮಯ್ಯನವ್ರು ಕೇಳ್ತಿದ್ದಾರೆ. ಹಾಗಿದ್ರೆ ಇಡೀ ಈ ಅಧಿಕಾರ ಹಂಚಿಕೆಯ ಸೂತ್ರ ಇದೆ ಅಂತ ಹೇಳ್ತಾ ಇರುವವರು ಡಿ ಕೆ ಶಿವಕುಮಾರ್. ಹಾಗಿದ್ರೆ ಹೈಕಮಾಂಡ್ ಆ ಸಂದರ್ಭದಲ್ಲಿ ಅವ್ರನ್ನ ಹೇಳಿ ಸಮಾಧಾನ ಪಡಿಸಿದ್ರಾ? ಶಿವಕುಮಾರ್ ಅವರೇ, ನೀವು ಆರಾಮಾಗಿರಿ, 2.5 ವರ್ಷ ಆದಮೇಲೆ ನಿಮ್ಗೆ ಅಧಿಕಾರ ಕೊಡ್ತೀವಿ, ಹೈಕಮಾಂಡ್ ಹೇಳಿದೆಯಾ? ಹೇಳಿರ್ಬೋದಲ್ವ. ಆದರೆ ಅದನ್ನು ಹಾಗೆ ಹೇಳಿದರೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಹೇಳಿಲ್ಲ ಅವರು? ಈ ಪ್ರಶ್ನೆ ಕೂಡ ಇದೆ. ಈ ಪ್ರಶ್ನೆಗೆ ಉತ್ತರ ಏನಿದೆ ಗೊತ್ತಿಲ್ಲ ಯಾರಿಗೂ. ಆದರೆ ಎವ್ರಿಬಡಿ ಈಸ್ ಪ್ಲೇಯಿಂಗ್. ರಾಜಕಾರಣದಲ್ಲಿ ಇದನ್ನು ಆಟ ಅಂತಾರೆ. ಸೊ ಅದರಿಂದ ಈ ಆಟ ಪ್ರಾರಂಭ ಆಗಿದೆ ಅನ್ನೋದು ಬಹಳ ಮುಖ್ಯವಾದ್ದು. ಸೊ ಇದಾದ ಮೇಲೆ ಏನಾಗುತ್ತೆ ನೆಕ್ಸ್ಟ್ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಈಸಿಯಾಗಿ ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಸುಮ್ಮನಿರಲ್ಲ. ನಾ ಕೊಡೆ ನೀ ಬಿಡೆ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಇನ್ ಎ ಫಿಕ್ಸ್. ಆ ಕಾಂಗ್ರೆಸ್ ಹೈಕಮಾಂಡ್ ಗೊಂದಲದಲ್ಲಿ ಇರೋದು ಕಾಣುತ್ತೆ. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರ ಮತ್ತೆ ಮಾತಾಡ್ತೀನಿ. ನಮಸ್ಕಾರ.